ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಗುಡುಗಿದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳಿಂದ ಜಿಲ್ಲೆಯ ಶಾಂತಿ ಕದಡುವಂತಹ ಕೆಲಸ ಆಗ್ತಾ ಇದೆ. ಪಟ್ಟಭದ್ರ ಹಿತಾಸಕ್ತಿಗಳನ್ನ ಬುಡ ಸಮೇತ ಕಿತ್ತು ಹಾಕಬೇಕು. ಬಿಜೆಪಿ ನಾಯಕರು ಹೆಣದ ರಾಜಕೀಯ ಮಾಡುವುದನ್ನ ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಸಹಜವಾಗಿಯೇ ಶಾಂತಿಯ ತಾಣವಾಗಲಿದೆ. ಪಟ್ಟಭದ್ರ ಹಿತಾಸಕ್ತಿಗಳನ್ನ ಬುಡ ಸಮೇತ ಕಿತ್ತು ಹಾಕಬೇಕು. ಬಿಜೆಪಿ ನಾಯಕರು ಹೆಣದ ರಾಜಕೀಯ ಮಾಡುವುದನ್ನ ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಸಹಜವಾಗಿಯೇ ಶಾಂತಿಯ ತಾಣವಾಗಲಿದೆ. ಬಿಜೆಪಿಯವರು ಆ ಗುಣಗಳನ್ನ ಬಿಟ್ಟರೆ ಮಾತ್ರ ಅಲ್ಲ, ನಿಮ್ಗಳಲ್ಲಿ ಒಂದಷ್ಟು ದಮ್ಮು ತಾಕತ್ತುಗಳು ಬೇಕಾಗಿರುತ್ತೆ. ಅದು ಈ ತರಹದ ಪದಪ್ರಯೋಗ ಅದೆಷ್ಟು ಪ್ರಸಕ್ತ ಅನ್ನೋದು ಗೊತ್ತಿಲ್ಲ, ಆದರೆ ಹೇಳಲೇಬೇಕಾದಂತಹ ಸಂದರ್ಭ ಇದು. ಹರೀಶ್ ಪೂಂಜಾ ಉದ್ರೇಕಕಾರಿ ಭಾಷಣ ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡುವಂತಹ ತಾಕತ್ತು ಅಲ್ಲಿನ ಉಸ್ತುವಾರಿಗಿರಬೇಕು. ಭರತ್ ಶೆಟ್ಟಿ ನಾಲಿಗೆಯನ್ನ ಹರಿಯಬಿಟ್ರೆ ಅದನ್ನ ಪ್ರಶ್ನಿಸುವಂತಹ ಮತ್ತು ಅದನ್ನ ತಡೆಯುವಂತಹ ಕೆಪಾಸಿಟಿ ಹೇಳುವಂತಹ ಉಸ್ತುವಾರಿ ಸಚಿವರಿಗಿರಬೇಕು. ಇದು ಯಾವ ಗುಣಗಳನ್ನು ಇಟ್ಟುಕೊಳ್ಳದೆ ಬಿಜೆಪಿಯವರ ಗುಣದಲ್ಲಿ ಬದಲಾವಣೆ ಬೇಕು ಅಂದ್ರೆ ಹೆಂಗೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ನೆಮ್ಮದಿ ಕಸಿಯುತ್ತಿರುವಂತಹ ನಿಜವಾದ ಕಿರಾತಕರು ಅಂತ ಹೇಳಿ ಬಣ್ಣಿಸಿದ್ದಾರೆ. ಬಿಜೆಪಿಯ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಚಾಮಗೋಚರ ದಾಳಿ ವಾಗ್ಬಾಣ. ದಿನೇಶ್ ಗುಂಡೂರಾವ್ ಬಿಜೆಪಿಯ ವಿರುದ್ಧ ಗುಡುಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸಹಜವಾಗಿಯೇ ಶಾಂತಿಯ ತಾಣವಾಗಲಿದೆ. ಜನರಲ್ಲಿ ಧರ್ಮದ ಅಫೀಮನ್ನ ತುಂಬಿ ರಾಜಕೀಯ ಮಾಡ್ತಿರ್ತಕ್ಕಂತಹ ಬಿಜೆಪಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ನೆಮ್ಮದಿ ಕಸಿಯುತ್ತಿರುವಂತಹ ನಿಜವಾದ ಕಿರಾತಕರವರು ಅಂತ ಹೇಳಿ ವ್ಯಾಖ್ಯಾನಿಸಿದ್ದಾರೆ ದಿನೇಶ್ ಗುಂಡೂರಾವ್. ಸೊ ಆಡಳಿತ ತಮ್ಮ ಕೈಯಲ್ಲಿದೆ, ಗೃಹ ಇಲಾಖೆ ತಮ್ಮ ಕೈಯಲ್ಲಿದೆ, ಪೊಲೀಸ್ ನಿಯಂತ್ರಣ ನಿಮ್ಮದೇ ಇಲಾಖೆಯಲ್ಲಿದೆ. ಆಗ ಹಂಗಿದ್ರೂ ಕೂಡ ವಿಪಕ್ಷದವರನ್ನ ದೂರುವುದು, ವಿಪಕ್ಷದವರ ಮೇಲೆ ಗುಬೆ ಕೂರಿಸೋದು, ಸ್ವಯಂಕೃತ ಪ್ರಮಾದಗಳಾಗಿದ್ದಾವೆ. ಆ ಪ್ರಮಾದಕ್ಕೆ ಪರಿಹಾರ ಹುಡುಕುವಂತಹ ಕೆಲಸ ಬಿಟ್ಟು ಬಿಜೆಪಿಯವರ ಹೆಗಲ ಮೇಲೆ ಇಟ್ಕೊಂಡು ಯಾರನ್ನ ಶೂಟ್ ಮಾಡ್ತಾ ಇದ್ದೀರಿ? ತಮ್ಮ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆಗಿರುವ ಡ್ಯಾಮೇಜಿಗೆ ತೇಪೆ ಹಚ್ಚುವಂತಹ ಪ್ರಯತ್ನ ಇದು ಬೇಡ. ಪ್ರಾಯೋಗಿಕವಾದಂತಹ ಕಠಿಣ ಕ್ರಮಗಳಾಗಲಿ, ಉಸ್ತುವಾರಿ ಸಚಿವರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಕರಾವಳಿ ಭಾಗದಲ್ಲಿ ಪ್ರಕಟ ಆಗಲಿ. ಅದಾದ ನಂತರ ನೀವು ಬಿಜೆಪಿಗರಿಗೆ ಎಚ್ಚರಿಕೆ ಕೊಡಿ, ಮತ್ತೊಂದು ಕೊಡಿ, ಮಗದೊಂದು ಕೊಡಿ. ಆದರೆ ಈ ಸಂದರ್ಭದಲ್ಲಿ ಆಗಬೇಕಾದಂತಹ ಕೆಲಸದ ಕಡೆ ಗಮನ ಕೊಡಿ ಮಿಸ್ಟರ್ ಸಚಿವರೇ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ನನ್ನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದರೆ ರಮೇಶ್ ಕುಮಾರ್ ಅವರೇ ಕಾರಣ. ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಹೇಳಿಕೆ ಇದು. ನನ್ನ ಪ್ರಾಣಕ್ಕೆ ಹಾನಿಯಾದ್ರೆ ರಮೇಶ್ ಕುಮಾರ್ ಅವರು ಕಾರಣರಾಗ್ತಾರೆ ಅಂತ ಹೇಳಿದ್ದಾರೆ. ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಹೇಳಿಕೆ ಇದು. ಮೇಧಾವಿ ರಾಜಕಾರಣಿಯಿಂದ ಲೋಕಾಯುಕ್ತ ದುರ್ಬಳಕೆ ಆಗಿದೆ, ಮಿಸ್ಯೂಸ್ ಆಗಿದೆ. ಲೋಕಾಯುಕ್ತ ದಾಳಿಯ ವೇಳೆ ಪದೇ ಪದೇ ಅಧಿಕಾರಿಗೆ ಫೋನ್ ಮಾಡ್ತಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಗೋವಿಂದಗೌಡ ಆರೋಪ. ನನ್ನ ಪ್ರಾಣಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಅರ್ಥಾತ್ ಹಾನಿಯಾದರೆ ರಮೇಶ್ ಕುಮಾರ್ ಅವರೇ ಕಾರಣ. ಇದು ಕಾಂಗ್ರೆಸ್ಸಿನ ಮಾಜಿ ವಿಧಾನಸಭಾ ಸಭಾಪತಿಗಳ ಸಭಾಧ್ಯಕ್ಷರಾಗಿದ್ದಂತಹ ರಮೇಶ್ ಕುಮಾರ್ ವಿರುದ್ಧ ಈ ತರಹದ್ದೊಂದು ಆರೋಪ. ಮೇಧಾವಿ ರಾಜಕಾರಣಿಯಿಂದ ಲೋಕಾಯುಕ್ತ ದುರ್ಬಳಕೆ ಆಗಿದೆ. ಲೋಕಾಯುಕ್ತ ದಾಳಿಯ ವೇಳೆ ಪದೇ ಪದೇ ಅಧಿಕಾರಿಗೆ ತನ್ನ ಪ್ರಭಾವವನ್ನು ಬಳಸಿದ್ರು. ಮೇಧಾವಿ ರಾಜಕಾರಣಿ ಅಂತ ಹೇಳಿ ಯಾರನ್ನ ಬಣ್ಣಿಸಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಲೋಕಾಯುಕ್ತರನ್ನ ಮಿಸ್ಯೂಸ್ ಮಾಡಲಾಗಿದೆ. ಲೋಕಾಯುಕ್ತ ದಾಳಿಯ ವೇಳೆ ಪದೇ ಪದೇ ಅಧಿಕಾರಿಗೆ ಫೋನ್ ಮಾಡ್ತಾ ಇದ್ರು, ಡೈರೆಕ್ಷನ್ ಕೊಡ್ತಾ ಇದ್ರು, ಮಾಹಿತಿ ಸಂಗ್ರಹಿಸ್ತಾ ಇದ್ರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಗೋವಿಂದಗೌಡ ಆರೋಪ. ಸೊ ಈ ಆರೋಪಕ್ಕೆ ಈವರೆಗೂ ಕೂಡ ಅಧಿಕೃತವಾಗಿ ರಮೇಶ್ ಕುಮಾರ್ ಹಾ ಹೂ ಅಂತ ಚಕಾರ ಎತ್ತಿಲ್ಲ. ಈ ಬಗ್ಗೆ ರಮೇಶ್ ಕುಮಾರ್ ವಿರುದ್ಧ ಗೋವಿಂದಗೌಡ ಮಾಡಿರತಕ್ಕಂಥ ಆರೋಪ ಅವರ ಮಾತುಗಳಿಂದಲೇ ಕೇಳಿಸ್ಕೊಳ್ಳೋಣ. ಸಾಯಿಬಾಬಾ ಭಕ್ತ, ನಾನು ಅವ್ರ ವಿರುದ್ಧ ವೋಟ್ ಹಾಕಿದ್ರೆ, ನಾನು ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಸರ್ವನಾಶ ಆಗ್ತೀನಿ. 100% ಮಾಡಿದ್ದೀನಿ. ನನಗದು ಗೊತ್ತಿಲ್ಲ. ನಾನು 100% ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್, ಮಾತಾಡಿಲ್ಲ ನಾನು. ಯಾರು ಸಹಾಯ ಪಡೆದ್ರು ಅವರೇ. ನಾನು ಹೇಳೋದು ಕೇಳಿ ಸರ್, ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂತದ್ದು. ನಾನು ಅದ್ರ ಬಗ್ಗೆ ಏನು ಮಾತಾಡೋದು. ನನಗೆ ಇವತ್ತು ಎರಡೇ ವಿಚಾರ. ಲೋಕಾಯುಕ್ತರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ, ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ, ಮಾಡಲಿ. ಅಂತ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ,
ಒಬ್ಬ 10-12 ಸರಿ ಫೋನ್ ಮಾಡೋಂಥ ಅವಶ್ಯಕತೆ ಇದೆಯಾ? ನಮ್ಮ ಮನೆಯಲ್ಲೇ ಇದ್ದಾರೆ. RM ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಗೊತ್ತಿಲ್ಲದೆ ಏನಿಲ್ಲ. RM ಗೋಲ್ಡನ್ ಸಿಟಿ ಆ ಮನೆ ದಂಡ್ಯಾಗಿ ಬಂದಿದ್ದಾರೆ ಸರ್. ನಾನು 106 ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡೋಗಿ ಕೊಟ್ಟಿದ್ದೀನಿ ಅವ್ರು. ಯಾರು ಹೇಳಿ? 106 ಸರಿ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ. ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಪ್ರೀತಿ ಪಾತ್ರತೆ ಮಾಡುವಂಥದ್ದು. ಅದು ಅವ್ರಿಗೆ ಜ್ಞಾಪಕ ಬರಲ್ಲ. SN ಸಿಟಿ ಅಂತಾರೆ. ಅವಾಗ ನಮ್ಮ ಮನೆಯವ್ರು ಹೇಳ್ತಾರೆ, ಇಲ್ಲಪ್ಪ RM ಗೋಲ್ಡನ್ ಸಿಟಿ ಅಲ್ಲೂ ಚೆಕ್ ಮಾಡೋಗಿ ಅಂತ ಹೇಳ್ತಾರೆ. ನನಗೇನಪ್ಪ ಹೇಳಿ, ನನಗೆ ನೋವಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ನಡೆದಂತ ಘಟನೆ, ಪೊಲೀಸರು ಬಂದು SP-ನೇ ಕಳಿಸಿದ್ದಾರೆ. ಇವತ್ತು ಗೋವಿಂದಗೌಡ ಥ್ರೆಟ್ ಇದೆ, ನೀವು ಅಲ್ಲಿದ್ದು ಆಚೆಗೆ ಬಿಡಿ ಅಂದ್ಕೊಂಡು. ಅರ್ಥ ಆಯ್ತಾ? ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ, ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ. ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ, ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದ್ರೆ. ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ, ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ. ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ. ನನಗಿಲ್ಲ ಸರ್. ನಾನು ಹೇಳ್ತಾ ಇರೋದು, ಇವತ್ತು ಪೊಲೀಸರು ಬಂದು ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು. ನನ್ನ ಜೀವ ಬದುಕಿದೆ ಇದೆ ನಾನು ಹೇಳ್ತಾ ಇಲ್ಲ. ನನ್ನ ಜೀವ ಬದುಕಿದೆ ಇದೆ, ನಾನೇನೋ ಆಗೋಗ್ತೀನಿ ಅಂತ ಹೇಳ್ತಾ ಇಲ್ಲ ಸರ್. ನಾನು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ? ಸುರಾಕರ್ ರಾಜಕೀಯ ನಂಗೆ ವಿರೋಧ ಇದೆ. ನಾನು ಅವ್ರ ಬಗ್ಗೆ, ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ. ಕೊತ್ತೂರು ಮಂಜುನಾಥ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ವಾ? ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್. ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗೋದಿಲ್ಲ, ನನಗೆ ಅದ್ರ ಅವಶ್ಯಕತೆ ಇಲ್ಲ. ಏನು ಸರ್, ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ. ನಾನು ಅದ್ರ ಬಗ್ಗೆ ಏನು ಅದು ವೈಯಕ್ತಿಕವಾಗಿ ನನ್ನನ್ನು ರಮೇಶ್ ಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ 10 ವರ್ಷ. ನನಗೆ 10 ವರ್ಷನೇ ಅವ್ರ ಪರಿಚಯ, 11 ವರ್ಷ. ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ. ಪೊಲೀಸರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಅದಕ್ಕೆ ಅರ್ಥ ಏನು? ಅಲ್ಲಿ ಹೇಳ್ತಾರೆ, ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ. ನಾನು ಚುನಾವಣೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನನಗೆ ಅವಶ್ಯಕತೆನೂ ಇಲ್ಲ. ಈಗ ಸೋತವನು ನನ್ನ ತಮ್ಮನೇ, ಸೋತಿದ್ದಾನ ಅವ್ನ ಸೋಲು ನನಗೂ ನೋವಿದೆ. ಸೋಲು ಗೆಲುವು ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ಲ. ಇವತ್ತು ಸೋಲ್ತೀವಿ, ನಾನು ಗೆಲ್ತಾರೆ, ನನಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ. ಅದು ಒಟ್ಟಾರೆ ನನಗೆ ಈ ಚುನಾವಣೆ ನನಗೆ ಯಾವ ವಿಚಾರದಲ್ಲಿ ನಾನು ಖುಷಿ ತಂದಿಲ್ಲ. ಒಂದು ಅಂಶ ನನ್ನ ನೋವಿನ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.